ಟೂರಿಸ್ಟ್ ಸ್ವಲ್ಪ ಫ್ರೀಡಮ್ ಇರ್ತದೆ, ಸ್ವಲ್ಪ ಜನ ಕಿರಿಕಿರಿ ಇಲ್ಲ, ಕಾಂಪಿಟೇಷನ್ ಇಲ್ಲ. ಅವರು ಬಂದ್ರೆ ಇವರು ಬಂದು ಕಾಂಪಿಟೇಷನ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಮತ್ತೆ ಒಂದು ಎಕ್ಸ್ಪ್ರೆಸ್ ನಿಲ್ಲಿಸಿ ರೆಸ್ಟ್ ಉಂಟು. ಸರ್ ಇದೆಲ್ಲ ನೀವೇ ಹಾಕ್ಸಿರೋದಾ? ಅದು ನಾನು ಹಾಕ್ಸಿದ್ದು ಗೋವಾದಲ್ಲಿ. ಗೋವಾದಲ್ಲಿ ಏನಂತಾರೆ ಸರ್ ಅದಕ್ಕೆ? ಡ್ರೀಮ್ ಕ್ಯಾಚರ್. ಡ್ರೀಮ್ ಕ್ಯಾಚರ್ ಎಲ್ಲ ರೂಟಲ್ಲಿ ಉಂಟು. ತಲಪಾಡಿ, ಆ ಕಡೆ ತೊಕ್ಕೊಟ್ಟು, ಉಪ್ಪಿನಂಗಡಿ, ವಿಟ್ಲ, ಕಾರ್ಕಳ, ಬೆದ್ರ, ಕುಂದಾಪುರ ಉಂಟು, ಕೊಲ್ಲೂರು ಉಂಟು. ಆಲ್ ರೂಟ್ ಉಂಟು, ಎಲ್ಲ ಲೋಕಲ್ ಸಿಟಿ ರೂಟ್ ಅಲ್ಲಿ ಎಲ್ಲ ಉಂಟು. ಅಡ್ಜಸ್ಟ್ಮೆಂಟ್ ಉಂಟು, ಕೆಳಗೆ ಮೇಲೆ ಬೇಕಾದ್ರೆ. ಬಸ್ಸಿಗೂ ಕಾರ್ ತರ ನೋಡಿ, ಇಲ್ಲಿ ಇದು ಲಾಕ್ ಇದು ಮಾಡಿದ್ರೆ ನಿಮ್ಗೆ ಹೇಗೆ BS6 ಅಲ್ಲಿ ನೋಡಿದ್ರೆ ಲೈಲಾಂಡ್ಗಿಂತ ಐಚರ್ ಒಳ್ಳೆ ಉಂಟು. ಇದಕ್ಕೆ ಮಾಡಿಫಿಕೇಶನ್ ಎಲ್ಲ ಎಲ್ಲಿ ಮಾಡ್ತಿರೋದು ಸರ್? ಇದು ತಮಿಳ್ನಾಡು ಮಾಡಿಸಿದ್ದು. ತಮಿಳ್ನಾಡಲ್ಲಿ ಯೋಗಾನ್ ಅಂತ, ಯೋಗಾನ್ ಆಡಿಯೋನಾ? ಓಕೆ, ಇದು ತುಂಬಾ ರೇರ್ ಸರ್, ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹೌದು, ಅಂದ್ರೆ ಸರ್ವಿಸ್ ಒಳ್ಳೆ ಉಂಟು. ಪೋಸ್ಟಲ್ ಅಲ್ಲಿ ಫಸ್ಟ್ ಗಾಡಿ ಇರ್ಬೇಕಲ್ವಾ ಯೋಗಾನ್ ಮಾಡಿರೋದು? ಮಾತಾಡಿ ಖುಷಿ ಆಯ್ತು, ನಿಮ್ಮ ಚಾನಲ್ ನೋಡಿ ಖುಷಿ ಆಯ್ತು. ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರಿ, ಸೂಪರ್. ನಿಮ್ಗೆ ಫುಲ್ ಸಪೋರ್ಟ್ ಉಂಟು ನಮ್ದು. ಅವ್ರದ್ದು ಕಸ್ಟಮರ್ ಅವರಿಗೆ ಕಾಲ್ ಮಾಡ್ಬೇಕು. ಅದು ಕಸ್ಟಮರ್ ಡೈರೆಕ್ಟ್ ಅವ್ರು ಹೆಡ್ ಆಫ್ಸ್ ಹೋಗ್ತದೆ. ಹೆಡ್ ಆಫ್ಸ್ ನೋಡ್ತಾರೆ, ನಮ್ದು ಗಾಡಿಯಲ್ಲಿ ಒಂದು GPS ಟ್ರ್ಯಾಕ್ ಮಾಡಿ ನೋಡ್ತಾರೆ. ಅವರು ಗಾಡಿ ಎಲ್ಲಿ ಉಂಟು ಅವರೇ ಹೇಳ್ತಾರೆ, ಗಾಡಿ ಎಲ್ಲಿ ಉಂಟು ಅಂತ. ಅಲ್ಲಿ ಹತ್ತಿರ ಯಾವ್ದು ವರ್ಕ್ಶಾಪ್ ಉಂಟು ಅಲ್ಲಿಗೆ ಇನ್ಫಾರ್ಮ್ ಮಾಡಿ ಹೇಳ್ತಾರೆ, ಗಾಡಿ ನಿಂತಿದೆ ಅಲ್ಲಿ ಕಳಿಸಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನಿದರ್ ಬ್ಲಾಗ್. ನಾನು ಇವತ್ತು ಸ್ಪೆಷಲ್ ಆದಂಥ ಸೆಲಿನಾ ಹಾಲಿಡೇಸ್ನ ಟೂರಿಸ್ಟ್ ಬಸ್ ಬ್ಲಾಗ್ನ ಮೂಲಕ ನಿಮ್ಮ ಮುಂದೆ ನಾ ಬಂದಿರೋದು. ನನ್ನ ಜೊತೆ ಈ ಬಸ್ಸಿನ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥ ಡ್ರೈವರ್ನವ್ರು ಸಹ ಇದ್ದಾರೆ. ಬನ್ನಿ. ಎಸ್, ನೋಡ್ಬೋದು Z1 ಶೇಪ್ ಯಾವ ಥರ ಲುಕ್ಕಲ್ಲಿ ಕಾಣ್ತಾ ಇದೆ ಅಂತ. ಫ್ರೆಂಡ್ಸ್, ಇವಾಗ ನಮ್ ಜೊತೆ ಇದೆ ರಾಜೇಶ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ವೆಲ್ಕಮ್ ಸರ್, ನಿಮ್ದು ಊರಲ್ಲಿ ಸರ್? ನಮ್ದು ಮಂಗಳೂರು. ಇದು ಕಂಪನಿ ಸಹ ಮಂಗಳೂರಲ್ಲಿ. ಮಂಗಳೂರು ಕುದ್ರೋಳಿ ಅಂತ ಸಿಟಿಯಲ್ಲಿ. ಕುದ್ರೋಳಿ ದೇವಸ್ಥಾನ ಹತ್ರ ಅಲ್ವಾ? ಫೇಮಸ್ ದೇವಸ್ಥಾನ. ಹೌದು. ಇವ್ರದ್ದು ರೂಟ್ ಗಾಡಿನೇ ಜಾಸ್ತಿ ಅಲ್ವಾ? ಮಂಗಳೂರು ಹೋಗಿದ್ರೆ ಪೂರ್ತಿ ರೂಟ್ ಗಾಡಿ ಎಲ್ಲ ರೂಟಲ್ಲಿ ಉಂಟು. ತಲಪಾಡಿ, ಆ ಕಡೆ ತೊಕ್ಕೊಟ್ಟು, ಉಪ್ಪಿನಂಗಡಿ, ವಿಟ್ಲ, ಕಾರ್ಕಳ, ಬೆದ್ರ, ಕುಂದಾಪುರ ಉಂಟು, ಕೊಲ್ಲೂರು ಉಂಟು. ಆಲ್ ರೂಟ್ ಉಂಟು, ಎಲ್ಲ ಲೋಕಲ್ ಸಿಟಿ ರೂಟ್ ಅಲ್ಲಿ ಎಲ್ಲ ಉಂಟು. ಹೌದು, ಯಾವ ರೂಟಿಗೆ ಹೋಗಿದ್ರು ಸಹ ಇವ್ರ ಗಾಡಿ ನೋಡ್ಲಿಕ್ಕೆ ಸಿಗುತ್ತೆ. ಸಾಧಾರಣ ಎಷ್ಟು ಗಾಡಿ ಇದೆ ಸರ್ ಇವ್ರ ಹತ್ರ? 52 ಗಾಡಿ ಉಂಟು ರೂಟಿಗೆ. ರೂಟ್ ಟೂರಿಸ್ಟ್ ಎಲ್ಲ ಸೇರಿ ಒಟ್ಟಿಗೆ ಎಲ್ಲ ಸೇರಿ ಟೂರಿಸ್ಟ್ 8-9 ಟೂರಿಸ್ಟ್ ಉಂಟು, ಮತ್ತೆ ರೂಟ್ ಬಸ್ ಎಲ್ಲ ಉಂಟು. ರೂಟ್ ಬಸ್. ಓಕೆ ಸರ್, ನೀವು ರೂಟ್ ಮಾಡಿದ್ದೀರಾ ಇವ್ರದ್ದು? ರೂಟ್ ಮಾಡಿದ್ದೇವೆ. ಮಾಡಿದ್ದೀರಾ? ಎಷ್ಟು ವರ್ಷ ಮಾಡಿದ್ದೀರಾ ಸರ್? ರೂಟ್ ಅಲ್ಲಿ ಒಂದು 4-5 ವರ್ಷ ರೂಟ್ ಮಾಡಿದ್ದಾರೆ. ಇದು ಸೆಲ್ನ ಕಂಪನಿ, ಬೇರೆ ಕಂಪನಿ ಇದ್ದೆ ಮೊದಲು. ಇದರಲ್ಲಿ ಒಂದು 8 ವರ್ಷ ಆಯ್ತು ಈಗ ಸೆಲ್ನದಲ್ಲಿ 8 ವರ್ಷ ಆಯ್ತು. ಟೂರಿಸ್ಟಿಗೆ ಒಂದು 4 ವರ್ಷ 5 ವರ್ಷ ಟೂರಿಸ್ಟಿಗೆ ಬಂದಾಯ್ತು. ಇದೇ ಕಂಪನಿಯಲ್ಲಿ ಟೂರಿಸ್ಟ್ ಬಂದು. ಅದು ನಮ್ಮ ಚಾಯ್ಸ್, ನಮ್ಗೆ ಹೋಗ್ಲಿಕ್ಕೆ ಇಷ್ಟ ಇದ್ರೆ ಹೋಗ್ಬೋದು, ಇಲ್ಲ ಅರ್ಜೆಂಟ್ ಡ್ರೈವರ್ ಸಿಗುದಿಲ್ಲ, ಕೇಳ್ತಾರೆ ಓನರ್ ಹೋಗ್ತೀರಾ ಅಂತ. ನಮ್ಗೆ ಫ್ರೀ ಇದ್ರೆ ಹೋಗ್ತೇವೆ, ಇಲ್ಲ ಒಮ್ಮೆ ಬಿಸಿ ಇದ್ರೆ ಹೇಳ್ತೇವೆ ನಾವು ಆಗುದಿಲ್ಲ ಅಂತ ಹೇಳಿ ಅಷ್ಟೇ. ಆಗುದಿಲ್ಲ ಅಂತ ಹೇಳಿ ಅಷ್ಟೇ. ನೀವು ಇಷ್ಟಪಡೋದು ಯಾವ್ದು ಸರ್ ಡ್ಯೂಟಿ? ಇಷ್ಟಪಡೋದು ಟೂರಿಸ್ಟ್ ಇಷ್ಟಪಡ್ತೇವೆ. ಯಾಕೆ ಸರ್? ಟೂರಿಸ್ಟ್ ಸ್ವಲ್ಪ ಫ್ರೀಡಮ್ ಇರ್ತದೆ, ಸ್ವಲ್ಪ ಜನ ಕಿರಿಕಿರಿ ಇಲ್ಲ, ಕಾಂಪಿಟೇಷನ್ ಇಲ್ಲ. ಅವರು ಬಂದ್ರೆ ಇವರು ಬಂದು ಕಾಂಪಿಟೇಷನ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ನಿಲ್ಲಿಸಿ ರೆಸ್ಟ್ ಉಂಟು, ಸ್ವಲ್ಪ ಫ್ರೀಡಮ್ ಇರ್ತದೆ. ಹೇಗೆ ನಮ್ಗೆ ಆರಾಮ್ ನಿದ್ದೆ ಬಂದದೆ ಸ್ವಲ್ಪ ಹೊತ್ತು ನಿಲ್ಲಿಸಿ ಮಲಗಬಹುದು, ಬೇಕಾದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಮಲಗದೆ ಪಾರ್ಟಿ ಇದು ಮಾಡುದಿಲ್ಲ. ಮಲಗಿ ಅಂದ್ರೆ ರೆಸ್ಟ್ ಮಾಡಿ ಹೇಳ್ತಾರೆ ಅವರೇ. ಎಕ್ಸ್ಪ್ರೆಸ್ ಅಲ್ಲಿ ಆತರ ಎಂತ ಇಲ್ಲ. ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ಬೇಕಲ್ಲ, ಫಾಸ್ಟ್ ಅಲ್ಲ, ಟೈಮಿಂಗ್ ಕವರ್ ಮಾಡ್ಬೇಕು, ಜನ ಆಗ್ಬೇಕು, ಎಲ್ಲ ನೋಡ್ಬೇಕು. ಇದೆಲ್ಲ ನಮ್ಗೆ ಹೇಗೆ ಬೇಕು ಹಾಗೆ ಆರಾಮಲ್ಲಿ ಹೋಗ್ಬೋದು, ನಮ್ಗೆ ಟೆನ್ಷನ್ ಇಲ್ಲ. ಅವ್ರು ಬಂದ್ರೆ ಇವರು ಬಂದ್ರೆ ಕಿರಿಕಿರಿ ಇರುದಿಲ್ಲ. ಹಾಗೆ ಫ್ರೀಡಮ್ ಇರ್ತದೆ, ಸೈಲೆಂಟ್ ಆಗಿ ಆರಾಮಲ್ಲಿ ಹಾಗೆ ಸರ್, ಸೆಲಿನಾ ಕಂಪನಿಯಲ್ಲಿ ಜಾಸ್ತಿ ಇರೋದು ಯಾವ ಗಾಡಿ ಸರ್? ಎಲ್ಲ ಉಂಟು. ಲೈಲ್ಯಾಂಡ್ ಉಂಟು, ಟಾಟಾ ಉಂಟು, ಈಚರ್ ಉಂಟು. ಈಚರ್ ಈಗ ರೀಸೆಂಟ್ಲಿ ಬಂದದ್ದು ಈಚರ್, 1 ವರ್ಷ 2 ವರ್ಷ ಬಂದಷ್ಟು ಈಚರ್. ಫಸ್ಟ್ ಗಾಡಿನಾ? ಇಲ್ಲ, ಲೈನ್ ಗಾಡಿ ಉಂಟು. ಐಚರ್ ಲೈನ್ ಗಾಡಿ ಉಂಟು. ಲೈನ್ 2-3 ಗಾಡಿ ಉಂಟು. ಲೈನ್ ಟೂರಿಸ್ಟ್ ಬಂದಿದೆ ಇದೆ ಫಸ್ಟ್. ಇದೇ ಫಸ್ಟ್. ನಿನ್ನೆಂದು ಹೊರಟಿತು ಪ್ರಕಾಶ್, ಅದು ಸಹ ಈಚರ್. ಹಾಗೆ ಇವಾಗ ಐಚರೇ ಲೈಕ್ ಮಾಡ್ತಾ ಇದ್ದಾರೆ. ಐಚರ್ ಅಂದ್ರೆ ಐಚರ್ ಪಿಕಪ್ ಒಳ್ಳೆ ಉಂಟು, ಮೈಲೇಜ್ ಸ್ವಲ್ಪ ಒಂದ್ರಲ್ಲ,
ಮತ್ತೆ ಸರ್ವಿಸ್ ಎಲ್ಲ ಒಳ್ಳೆ ಕೊಡ್ತಾರೆ ಐಶ್ವರ್ ಅವರು ಹಾಗೆ. ಸರ್ವಿಸ್ ನಾವು ಹ್ಮ್. ಯಾವ ರೀತಿಯಲ್ಲಿ ಸರ್ ಸರ್ವಿಸ್ ನಾವು ಒಂದು ಅರ್ಜೆಂಟ್ ಕೆಲಸದಲ್ಲಿ ಒಂದು ಫೋನ್ ಮಾಡಿದ್ರೆ 24x7 ಅವರು ಬರ್ತಾರೆ ಐಶ್ವರ್ ಶೋರೂಮ್. ಬರ್ತಾರೆ ಆನ್ ದ ಸ್ಪಾಟ್ ಬರ್ತಾರೆ. ಎಲ್ಲಿ ಗಾಡಿ ನಿಲ್ತು ಅಲ್ಲಿ ಅವ್ರು ಕಳಿಸ್ತಾರೆ, ಜನ ಕಳಿಸ್ತಾರೆ. ಹತ್ತಿರದಲ್ಲಿ ಯಾವ ಶೋರೂಮ್ ಉಂಟು ಅಲ್ಲಿಗೆ ಇನ್ಫಾರ್ಮ್ ಮಾಡಿ ಅವ್ರು ಜನ ಕಳಿಸ್ತಾರೆ ಅಲ್ಲಿ. ಅವ್ರದ್ದು ಕಸ್ಟಮರ್ ಅವರಿಗೆ ಕಾಲ್ ಮಾಡ್ಬೇಕು. ಅದು ಕಸ್ಟಮರ್ ಡೈರೆಕ್ಟ್ ಅವ್ರು ಹೆಡ್ ಆಫೀಸ್ ಹೋಗ್ತದೆ. ಹೆಡ್ ಆಫೀಸ್ ನೋಡ್ತಾರೆ, ನಮ್ದು ಗಾಡಿಯಲ್ಲಿ ಒಂದು GPS ಟ್ರ್ಯಾಕ್ ಮಾಡಿ ನೋಡ್ತಾರೆ ಅವರು. ಗಾಡಿ ಎಲ್ಲಿ ಉಂಟು ಅವರೇ ಹೇಳ್ತಾರೆ ಗಾಡಿ ಎಲ್ಲಿ ಉಂಟು ಅಂತ. ಅಲ್ಲಿ ಹತ್ತಿರ ಯಾವ್ದು ವರ್ಕ್ಶಾಪ್ ಉಂಟು ಅಲ್ಲಿಗೆ ಇನ್ಫಾರ್ಮ್ ಮಾಡಿ ಹೇಳ್ತಾರೆ ಗಾಡಿ ನಿಂತಿದೆ ಅಲ್ಲಿ ಕಳಿಸಿ ಅಂತ. ಈಚೆ ನಿಮ್ಗೆ 24x7 ಸರ್ವಿಸ್ ಉಂಟು ಅವ್ರದ್ದು. ಓ ನೈಟು ಬರ್ತಾರೆ. ನೈಟ್ ಎಷ್ಟೊತ್ತು 24x7 ಎಷ್ಟು ಹೊತ್ತು ವೇಳೆ ಕಾಲ್ ಮಾಡಿ ಕಸ್ಟಮರ್ ಅವರಿಗೆ ಗಾಡಿ ಕೇಳ್ತಾರೆ, ಲೊಕೇಶನ್ ಕೇಳ್ತಾರೆ. ಅಲ್ಲಿ ಫಿಟ್ಟರ್ ಇಲ್ಲ ಶಾರ್ಟ್ ಇದ್ರೆ ಹೇಳ್ತಾರೆ, ಕನ್ಫರ್ಮ್ ಮಾಡಿದರೆ ಮತ್ತೆ ವರ್ಕ್ಶಾಪ್ ಫೋನ್ ಬರ್ತದೆ, ಸರ್ ನಿಮ್ದು ಗಾಡಿ ಇಲ್ಲ ಅಂತ ಬರ್ತಾರೆ ಹಾಗೆ ಹಾಗೆ. ಸರ್ ಹಾಗಿಲ್ಲ ಇದ್ರೆ ನಿಮಗೆ ಸ್ವಲ್ಪ ಒಳ್ಳೆ ಅನುಕೂಲ ಅಲ್ವಾ? ಹೌದೌದು. ಒಳ್ಳೆ ಅನುಕೂಲ. ಸರ್ ಈ ಕಂಪನಿಯಲ್ಲಿ ಯಾವ ಗಾಡಿ ಸರ್ ಜಾಸ್ತಿ ಇರೋದು? ಮೊದಲಂದ್ರೆ ಟಾಟಾ ಲೈಲ್ಯಾಂಡ್ ಜಾಸ್ತಿ, ಈಗ ಐಚರ್ ಸ್ವಲ್ಪ ಮೂವಿಂಗ್ ಆಗಿದೆ. ಈಗ ಐಚರ್ ಈಗ ಮೂವಿಂಗ್ ಆಗ್ತಾ ಉಂಟು, ಐಚರ್ದೆಲ್ಲ ಒಳ್ಳೆ ಉಂಟು, ಗಾಡಿ ಎಲ್ಲ ಒಳ್ಳೆ ಬರ್ತುಂಟು ಗಾಡಿ ಈಗ. ಹೌದು. ಹಾಗೆ ಸ್ವಲ್ಪ ಐಚರ್ ಈಗ ಮೂವಿಂಗ್ ಆಗ್ತಾ ಉಂಟು. ಹಾಗೆ. ಮೊದಲು ಲಾರಿಯಲ್ಲಿ ಐಚರ್ ಜಾಸ್ತಿ ಇತ್ತು, ಬಸ್ ಕಮ್ಮಿ ಇತ್ತು. ಬಸ್ ಈಗ ಮೂವಿಂಗ್ ಆಗ್ತಾ ಉಂಟು ಐಚರ್. ಹೌದು, ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಂದ್ರೆ ಪಿಕಪ್ ಅದಿಲ್ಲ ಮತ್ತೆ ಮೈಲೇಜ್ ಬರ್ತಾ ಉಂಟು. ಸ್ಟಾರ್ಟಿಂಗ್ ಮೇಲೆ ಸ್ವಲ್ಪ ಡ್ರಾಪ್ ಇರ್ತದೆ, 3.5 ಸಿಗ್ತದೆ ನಮ್ಗೆ. ಟಾಪ್ ಅಂಡ್ ಹೈವೇ ಸಿಕ್ಕಿದ್ರೆ 4.5 ಹಾಗೆಲ್ಲ ಸಿಗ್ತದೆ ಹೈವೇ ಆದ್ರೆ. ಹಾಗೆ ಸರ್ ಐಶರಿಗೆ ಯಾವ ಗಾಡಿ ಕಂಪೇರ್ ಮಾಡಬಹುದು ಸರ್? ಈಗ ತೊಂದರೆ ಇಲ್ಲ ಐಚರ್ಗೆ. ಲೈಲ್ಯಾಂಡ್ ಲೈಲ್ಯಾಂಡ್ ಓಕೆ, ತೊಂದರೆ ಇಲ್ಲ. ಲೈಲ್ಯಾಂಡ್ ಐಚರ್ಗೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸರ್ ಐಶರಿಗೆ ಮತ್ತೆ ಲೈಲ್ಯಾಂಡಿಗೆ ಯಾವ್ದ್ರಲ್ಲಿ ವೇರಿಯೇಷನ್ ಬರುತ್ತೆ? ಲೈಲ್ಯಾಂಡ್ ಮೊದಲದು BS3 BS4 ಲೈಲ್ಯಾಂಡ್ ಎಲ್ಲ ಓಕೆ, ಮಾತಾಡ್ಲಿಕ್ಕಿಲ್ಲ. ಒಳ್ಳೆ ಸೂಪರ್ ಗಾಡಿ, ಒಳ್ಳೆ ಸೂಪರ್. BS3 BS4 ಲೈಲ್ಯಾಂಡ್ ಒಳ್ಳೆತ್ತು ಗಾಡಿ. ಹೌದು. BS6 ಅಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಲೈಲ್ಯಾಂಡ್ ಗಿಂತ ಈಗ ಐಚರ್ ಒಳ್ಳೆ BS6 ಅಲ್ಲಿ. ಹೌದು. BS3 BS4 ಲೈಲ್ಯಾಂಡ್ ಓಕೆ ಸೂಪರ್ ಟಾಪ್, ಅದು ಮಾತಾಡ್ಲಿಕ್ಕಿಲ್ಲ. BS6 ಅಲ್ಲಿ ನೋಡಿದ್ರೆ ಲೈಲ್ಯಾಂಡ್ ಗಿಂತ ಐಚರ್ ಒಳ್ಳೆ ಉಂಟು, ಐಶ್ವರ್ಯ ಒಳ್ಳೆ ಉಂಟು. ಒಳ್ಳೆ ಉಂಟು ಹಾಗೆ ಅಲ್ವಾ? ಓಕೆ ಸರ್, ಇವಾಗ ಲೈಲ್ಯಾಂಡ್ ಓಡಿಸಿದ್ದೀರಾ ನೀವು? ಲೈಲ್ಯಾಂಡ್ ಲೈಲ್ಯಾಂಡ್ ತುಂಬಾ ವರ್ಷ ಓಡಿಸ್ತೇನೆ ನಾನು. BS6 ಅಲ್ಲಿ BS3 ಅಲ್ಲಿ ಓಡಿಸ್ತೇನೆ. BS3 ಅಲ್ಲಿ BS6 ಅಲ್ಲಿ ಓಡಿಸ್ತೇನೆ, ಅದು ಅಷ್ಟೊಂದು ಕಂಫರ್ಟಬಲ್ ಆಗಲಿಲ್ಲ. ಸರ್ ಇದ್ರಲ್ಲಿ ಆ ತರದ ಏನ್ ಚೇಂಜಸ್ ಮಾಡಿದ್ದಾರೆ ಲೈಲ್ಯಾಂಡ್? ಎಲ್ಲ ಸ್ಮೂತ್ ಕಾರ್ ತರ ಉಂಟು ನಿಮಗೆ. ಕ್ಲಚ್ ಬ್ರೇಕ್ ಇದು ಮತ್ತೆ ಗಾಡಿ ಒಂದು ಎಷ್ಟು ಡ್ರೈವಿಂಗ್ ಮಾಡಿದ್ರೆ ಗೊತ್ತಾಗಲ್ಲ. ಹಾಗೆ ಮತ್ತೆ ಸ್ಟೇರಿಂಗ್ ಎಲ್ಲ ತುಂಬಾ ಚಿಕ್ಕದ್ ಮಾಡಿದಾರಲ್ವಾ? ಸ್ಟೇರಿಂಗ್ ನಿಮ್ಗೆ ಅಡ್ಜಸ್ಟ್ಮೆಂಟ್ ಉಂಟು, ಕೆಳಗೆ ಮೇಲೆ ಬೇಕಾದ್ರೆ. ಓ ಬಸ್ಸಿಗೂ ಕಾರ್ ತರ ನೋಡಿ, ಇಲ್ಲಿ ಇದು ಲಾಕ್ ಇದು ಮಾಡಿದ್ರೆ ನಿಮ್ಗೆ ಹೇಗೆ ಬೇಕು, ಮುಂದೆ ಬೇಕಾ ಹಿಂದೆ ಬೇಕಾ ಕೆಳಗೆ ಬೇಕಾ? ಓ ನಿಮ್ಮ ಅಡ್ಜಸ್ಟ್ಮೆಂಟ್, ನೀವು ಹೈಟ್ ಇದ್ರೆ ಬೇಕಿದ್ರೆ ಮುಂದ್ಗಡೆ ತಗೋಬಹುದು, ಹೇಗೆ ಬೇಕಾದ್ರೆ ಮಾಡ್ಬೋದು. ಅದು ಅಲ್ಲಿ ಲೈಲ್ಯಾಂಡ್ಸ್ ಅಲ್ಲಿ ಉಂಟು ಅದು. ಹೌದು, ಈಗ ಲೈಲ್ಯಾಂಡ್ ಟಾಟಾ ಉಂಟು ಅದೆಲ್ಲ. ಅದು ಇವಾಗ ಎಲ್ಲ ಗಾಡಿ ಬರ್ತದೆ, ಬೇಸಿಕ್ ಎಲ್ಲ ಗಾಡಿ ಬರ್ತದೆ ಅದು. ಇದಕ್ಕೆ ಮಾಡಿಫಿಕೇಶನ್ ಎಲ್ಲ ಎಲ್ಲಿ ಮಾಡ್ತಿರೋದು ಸರ್? ಇದು ತಮಿಳ್ನಾಡು ಮಾಡಿಸಿದ್ದು. ತಮಿಳ್ನಾಡಲ್ಲಿ ಯೋಗಾನ್ ಅಂತ, ಯೋಗಾನ್ ಆಡಿಯೋನಾ? ಓಕೆ, ಇದು ತುಂಬಾ ರೇರ್ ಸರ್, ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹೌದು, ಅಂದ್ರೆ ಸರ್ವಿಸ್ ಪೋಸ್ಟಲ್ ಅಲ್ಲಿ ಫಸ್ಟ್ ಗಾಡಿ ಇರ್ಬೇಕಲ್ವಾ ಯೋಗಾನ್ ಮಾಡಿರೋದು? ಯೋಗಾನ್ ನಮ್ದೇ ಇಲ್ಲಿ ಟೂರಿಸ್ಟ್ ಅಲ್ಲಿ ನಿಮ್ದೇ ಫಸ್ಟ್. ಮತ್ತೆ ಕೆಲವೆಲ್ಲ ವರ್ಮಸ್ ಮಾಡ್ತಾರೆ, ಸಲಾಮ್ಸ್ ಮಾಡ್ತಾರೆ, ಕುಟಾನ್ಸ್ ಮಾಡ್ತಾರೆ. ಕೇರಳದವರು ತುಂಬಾ ಉಂಟು. ನಾವು ಯೋಗನೆ ಮಾಡಿಸೋದು. ಅಂದ್ರೆ ಅವನಿಗೆ ಸರ್ವಿಸ್ ಒಳ್ಳೆ ಉಂಟು. ಒಂದು ಫೋನ್ ಮಾಡಿದ್ರೆ ನೈಟ್ ಕೆಲಸ ಉಂಟು ಅಂದ್ರೆ ಬೆಳಿಗ್ಗೆ ಮಂಗಳೂರು ಇರ್ತಾನೆ ತಮಿಳ್ನಾಡು ಬಂದು. ಎಷ್ಟು ಸ್ಪೀಡ್ ಇದೆ ಸರ್? ಅಂದ್ರೆ ನಮ್ ಗಾಡಿ ಕೊಡ್ತೇವೆ ಅವನಿಗೆ ಫುಲ್ ಸರ್ವಿಸ್. ಹಾಗೆ ಬೆಳಿಗ್ಗೆ ಬಂದು ಮಂಗಳೂರು ಇರ್ತಾನೆ ಅವ, ಎಂತ ಕೆಲಸ ಮಾಡಿ ಹೋಗ್ತಾನೆ. ಹಾಗೆ ಸರ್ ಎಷ್ಟು ಲಕ್ಷ ಆಗುತ್ತೆ ಸರ್ ಇದಕ್ಕೆ ಹೋಲಿಸಿದ್ರೆ? ಬೇರೆ ಇದು ಎಲ್ಲ ಸಿಸ್ಟಮ್ ಇದು ಎಲ್ಲ ಟೋಟಲ್ ಬಾಡಿ ನಿಮ್ಗೆ ಆಗುವಾಗ 80 ಲಕ್ಷ ಆಗ್ತದೆ. ಕೇಸ್ ಬಾಡಿ ಸಿಸ್ಟಮ್ ಇದು ಎಲ್ಲ ಪರ್ಮಿಟ್ ಎಲ್ಲ ಟ್ಯಾಕ್ಸ್ ಬರುವಾಗ ಒಂದು 80 ಲಕ್ಷ ಆಗ್ತದೆ ಟೂರಿಸ್ಟಿಗೆ. ಒಂದಕ್ಕಿಂತ ಒಂದು ಮೇಲೆ ಇರ್ತದೆ ಎಲ್ಲ ಸಿಸ್ಟಮ್ ಅಲ್ಲಿ. ಅದು ಮಾತಾಡ್ಲಿಕ್ಕೆ ಒಬ್ಬೊಬ್ಬರು ಇರ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ಲೈಕ್ ಹಾಗೆ. ಚೇಂಜಸ್ ಮಾಡಿದ್ದಾನೆ ಸರ್? ಚೇಂಜ್ ಇಲ್ಲ, ಉಂಟೆಲ್ಲ ಇದ್ದದಷ್ಟೇ ಉಂಟೆಲ್ಲ. ಕೆಲವು ಸ್ವಲ್ಪ ಸೌಂಡ್ ಒಮ್ಮೊಮ್ಮೆ ಕಾಂಪಿಟೇಷನ್ ಸೌಂಡ್ ಸ್ವಲ್ಪ ಜಾಸ್ತಿ ಇರ್ತದೆ, ಕೆಲವರು ಕಮ್ಮಿ ಇರ್ತದೆ. ಹಾಗೆ ಕ್ಲಾರಿಟಿ ಇರ್ತದೆ. ಇದು ಕ್ಲಾರಿಟಿ ಒಳ್ಳೆ ಉಂಟು ಒಂದು. ಹಾಗೆ ಎಷ್ಟು ಮಂತ್ ಸರ್ ಇದು ಸರ್ವಿಸಿಗೆಲ್ಲ ಬರೋದು ಇದಕ್ಕೆ? ಅದು ನಾವು ಫೋನ್ ಮಾಡಿದ್ರೆ ಬರ್ತೇನೆ ನಾವು. ನೀವೇ ಕಾಲ್ ಮಾಡ್ಬೇಕು ಸರ್? ನಮ್ಗೆ ಎಂತ ಕಂಪ್ಲೇಂಟ್ ಪ್ರಾಬ್ಲಮ್ ಬಂದ್ರೆ ಕಾಲ್ ಮಾಡಿದ್ರೆ ಈಗ ಪ್ರಾಬ್ಲಮ್ ಉಂಟು ಒಂದು ಬರ್ತಾರೆ. ಒಂದ್ ದಿವಸ 2 ದಿವಸದಲ್ಲಿ ಬರ್ತಾನೆ. ಸರ್ ಅಲ್ಲಿರುವಂತ ಡಿಸ್ಪ್ಲೇ ಏನ್ ಯೂಸ್ ಆಗುತ್ತೆ? ಇದು ಟಿವಿ ನನಗೆ. ನಿಮಗೆ? ನನಗೆ ಮ್ಯಾಪ್ ನೋಡ್ಲಿಕ್ಕೆ, ನೈಟ್ ಸಾಂಗ್ ಕೇಳಲಿಕ್ಕೆ, ಅದಕ್ಕೆಲ್ಲ ಯೂಸ್ ಆಗ್ತದೆ. ಪಿಕ್ಚರ್ಸ್ ನೋಡ್ಬೋದು. ಹಾಗೆ ಯೂಟ್ಯೂಬ್ ಎಲ್ಲ ಬರುತ್ತೆ ಅದರಲ್ಲಿ? ಎಲ್ಲ ಉಂಟು ಅದರಲ್ಲಿ. ಹಾಟ್ಸ್ಪಾಟ್ ಆನ್ ಮಾಡಿದ್ರೆ ಆನ್ ಮಾಡಿದ್ರೆ ವೈಫೈ ಇಂದ ಕನೆಕ್ಟ್ ಆಗ್ತದೆ. ಹಾಗೆ ಸರ್ ಅದು ರಿವರ್ಸ್ ಕ್ಯಾಮ್ರಾ ಅಲ್ವಾ? ಅದು ರಿವರ್ಸ್ ಕ್ಯಾಮೆರಾ ಕೆಳಗಿದ್ದು. ಹಾಗೆ ಸರ್ ಅಲ್ಲಿರುವಂತ ಸ್ವಿಚಸ್ ಎಲ್ಲ ಏನಕ್ಕೆ ಯೂಸ್ ಆಗುತ್ತೆ? ಇದೆಲ್ಲ ಲೈಟ್ ಸ್ವಿಚ್ ಎಲ್ಲ ಒಳಗಿದ್ದು ಲೈಟ್ ಇದು, ಟಾಪ್ ಲೈಟ್, ಫ್ಯಾನ್, ಇದೊಂದು ಒಳಗೆ ಚಾರ್ಜರ್ ಸ್ವಿಚ್ ಕೇರ್ ಅಡಿಯಲ್ಲಿ ಬರ್ತಲ್ಲ ಫುಲ್ ಪಾಯಿಂಟ್ ಒಳಗೆ ಇದು ಅದರದ್ದು. ಮತ್ತೆ ಸೈಡ್ ಡಿಮ್ ಲೈಟ್ ಇದೆಲ್ಲ ವೈಟ್ ಲೈಟ್ ನಾವು ಮಾಡಿಸೋದೆಲ್ಲ ಇಲ್ಲೇ ಇರುದೆಲ್ಲ. ಸರ್ ಒಳಗಡೆ ಮಾಡಿಫಿಕೇಶನ್ ಅಲ್ಲಿ ನೀವೇ ಮಾಡ್ಸಿರೋದಾ? ಹಾಗೆ ಸರ್ ಸ್ವಲ್ಪ ಆನ್ ಮಾಡಿ ತೋರಿಸಬಹುದಾ? ಸ್ಟಾರ್ಟ್ ಮಾಡ್ತೀನಿ.
ಎಷ್ಟು ಸ್ಮೂತ್ ಇದೆ ಅಲ್ವಾ ಸೌಂಡ್ ಗಾಡಿ ಇಂಜಿನ್ ಸೌಂಡ್. ಸರ್ ಡೋರಿಗೂ ಸಹ ಲೈಟಿಂಗ್ ಬರುತ್ತಲ್ವಾ? ಯೋಗ ನಾಡಿ ಅಂತ ಹಾಕಿದಾನೆ ಇಲ್ಲಿ. ಇಲ್ಲಿ ಉಂಟು ನಾಡಿ ಅಂತ. ಸರ್ ಇದೆಲ್ಲ ನೀವೇ ಹೇಳಿರೋದು ಅಥವಾ ಅವರೇ ಸೆಟ್ ಮಾಡಿ ಇದು ಕೊಡ್ತಾರೆ? ನಾವು ಹೇಳಿದೆಲ್ಲ, ಇದೆಲ್ಲ ಅವ್ರು ಸೆಟ್ ಮಾಡಿದೆಲ್ಲ. ಅವರೇ ಹೇಳ್ತಾರೆ ಈ ಗಾಡಿಗೆ ಇದು ಸೆಟ್ ಆಗ್ಬೋದು ಅಂತ? ಮೊದಲೇ ನಾವು ಹೇಳ್ತೇವೆ, ಈಗ ನಮ್ಗೆ ಈ ತರ ಎಲ್ಲ ಬೇಕಂತ ಹೇಳ್ತೇವೆ. ಈ ತರ ಬೈಕ್ ಲೈಟ್ ಈ ತರ ಬೇಕಂತ ನಾವು ಹೇಳ್ತೇವೆ. ಮೊದಲೇ ಕೊಟೇಶನ್ ಕೊಡ್ತಾರೆ ಮೊದಲು ಸ್ಟಾರ್ಟಿಂಗ್ ಅಲ್ಲಿ. ಈಗ ಇಷ್ಟೇ ಅಮೌಂಟ್ ಈ ತರ ಕೊಟೇಶನ್ ಬರ್ತದೆ ಅಂತ ಕ್ಯಾಟ್ಲಾಗ್ ಅಲ್ಲಿ ತೋರಿಸ್ತಾರೆ. ಹಾಗೆ ನೀವು ಈ ಗಾಡಿ ನೀವೇ ತಗೋಗಿರೋದಾ ಇದಕ್ಕೆ ತಮಿಳ್ನಾಡಿಗೆ? ಅಲ್ಲಿಂದ ನೀವೇ ಎತ್ಕೊ ಬಂದಿರೋದು? ಎಷ್ಟು ದಿನಕ್ಕೆಲ್ಲ ಮಾಡಿ ಕೊಟ್ಟಿದ್ದೇನೆ ಸರ್? ಇದು ಸ್ವಲ್ಪ ಲೇಟ್ ಆಗಿದೆ, ಒಂದು 2 ಮಂತ್ ಆಗಿದೆ. ಅಲ್ಲಿ ಗಾಡಿ ಇರ್ತದೆ ಅವರಿಗೆ 3-4 ಗಾಡಿ ಇರ್ತದೆ, ಬಿಸಿ ಇರ್ತದೆ ಅಲ್ಲೇ. ಇದು 2 ಮಂತ್ ಆಗಿದೆ ಗಾಡಿ ಬರುವಾಗ ಎಲ್ಲ ಸಹ ಎಲ್ಲ ಟೋಟಲ್. ಇದು ಸ್ಟಿಕ್ಕರಿಂಗ್ ಎಲ್ಲ ಮತ್ತೆ ಬೇರೆ? ಸ್ಟಿಕ್ಕರ್ ನನಗೆ ಮುಂಚೆ ಆಗಿದೆ. ಸ್ಟಿಕ್ಕರಿಂಗ್ ಎಲ್ಲ ಸ್ಟಿಕ್ಕರ್ ಬ್ಯಾಂಗ್ಳೂರ್ ಪ್ರಕಾಶಲ್ಲಿ ಆಗಿದೆ. ಸ್ಟಿಕ್ಕರಿಂಗ್ ಎಲ್ಲ ಆದ್ಮೇಲೆ ಗಾಡಿ ತಮಿಳ್ನಾಡು ಹೋಗಿ ಸಿಸ್ಟಮ್ ಲೈಟಿಂಗ್ಸ್ ಗೆ ಒಂದು 2 ಮಂತ್ ಆಗಿದೆ. 2 ಮಂತ್ಸ್ ಆಗಿದೆ. ಸರ್ ಎಷ್ಟು ಇಡ್ತೀರಾ ಸರ್ ವ್ಯಾಲ್ಯೂಮ್ ಎಲ್ಲ? ಮೀಡಿಯಂ ಮೇಲೆ ಇಡ್ತೇನೆ. ಸಿಟಿಯಲ್ಲೆಲ್ಲ ನಾರ್ಮಲ್, ಸಿಟಿಯಲ್ಲಿ ಸಬ್ ಏನು ಹಾಕುದಿಲ್ಲ, ಸ್ಪೀಕರ್ ಮಾತ್ರ ಮೀಡಿಯಂ ಅಲ್ಲಿ. ಹೈವೇಲಿ ಬೇಕಾದ್ರೆ ಸ್ವಲ್ಪ ಸಬ್ ಎಲ್ಲ ಹಾಕಿ ಜಾಸ್ತಿ ಇರ್ತದೆ. ಹೈವೇಲಿ ಮಾತ್ರ ಸಬ್ ಎಲ್ಲ ಹಿಡಿದು. ಸಿಟಿ ಎಂಟ್ರಿ ಆದ್ರೆ ಅಂದ್ರೆ ಸೌಂಡ್ ಎಲ್ಲ ಸ್ಲೋ ಮಾಡ್ತೇವೆ. ವೋಕಲ್ ಹಾಕುದಿಲ್ಲ ಸಿಟಿಯಲ್ಲಿ, ಹೈವೇಲಿ ಸಹ ವೋಕಲ್ ಹಾಕುದಿಲ್ಲ. ಈ ತರ ಪ್ಲೇಸ್ ಇದ್ರೆ ಮಾತ್ರ ವೋಕಲ್ ಹಾಕುದು. ಜಂಗಲ್ ಏರಿಯಾ ಮಾತ್ರ ವೋಕಲ್ ಹಾಕುದು. ಮತ್ತೆ ಹೈವೇಲಿ ಸಿಟಿ ಎಲ್ಲಿ ವೋಕಲ್ ಹಾಕುದಿಲ್ಲ. ಸಿಟಿಯಲ್ಲಿ ಸಬ್ಬು ಕೂಡ ಹಾಕುದಿಲ್ಲ ನಾನು. ಖಾಲಿ ಸಿಸ್ಟಮ್ ಮೀಡಿಯಂ ಅಲ್ಲಿ ಒಳಗೆ ಮಾತ್ರ ಕೇಳಲಿಕ್ಕೆ. ಹೊರಗೆ ಕೇಳಿದ್ರೆ ತುಂಬಾ ಕಿರಿಕಿರಿ, ಜನರಿಗೆ ಕಿರಿಕಿರಿ. ಮತ್ತೆ ಪೊಲೀಸ್ ಸುಮ್ಮನೆ ಫೈನ್ ಹಾಕ್ತಾರೆ, ಸುಮ್ಮನೆ ಫೈನ್ ಕಟ್ಟಬೇಕು, ಅದೆಲ್ಲ ವೇಸ್ಟ್ ಅಲ್ಲ, ದುಡ್ಡು ಯಾಕೆ ಸುಮ್ಮನೆ. ಅದಕ್ಕೆ ಮೊದಲೇ ಹೇಳ್ತೀನಿ, ಹೈವೇಲಿ ನಿಮ್ಗೆ ಬೇಕಾದ್ರೆ ಸೌಂಡ್ ಇಡ್ತೀನಿ, ಸಬ್ ಎಲ್ಲ ಹಾಕ್ತೀನಿ. ಸಿಟಿ ಬಂತ ಸೌಂಡ್ ಎಲ್ಲ ಸ್ಲೋ. ಸರ್ ಅದಕ್ಕೇನಾದ್ರೂ ಪಾಯಿಂಟ್ಸ್ ಇದೆಯಾ? ಅದು ನಾನೇ ನನ್ನ ಅಡ್ಜಸ್ಟ್ಮೆಂಟ್, ನಾನು ಇಲ್ಲಿ ಇಡುದಿಲ್ಲ ಸೌಂಡ್ಸ್ ಎಲ್ಲ ಇಲ್ಲಿ. ಅದು ಬೇರೆ ಮುಟ್ಲಿಕ್ಕೆ ಬಿಡುದಿಲ್ಲ, ನಾನು ಒಬ್ನೇ ಟಚ್ ಮಾಡುದು, ಬೇರೆ ಯಾರಿಗಿಲ್ಲ. ಯಾರಿಗಿಲ್ಲ, ಯಾರೇ ಬರ್ಲಿ, ಪ್ಯಾಸೆಂಜರ್ ಬರ್ಲಿ, ಯಾರೇ ಬರ್ಲಿ, ಅವ್ರು ಟಚ್ ಮಾಡ್ಲಿಕ್ಕಿಲ್ಲ ಸಿಸ್ಟಮ್. ಅದಕ್ಕೆ ನಾನೇ ಇಡುದು, ಎಂತ ಒಬ್ನೇ, ಅವರಿಗೆ ಮುಟ್ಲಿಕ್ಕಿಲ್ಲ. ಹಾಗೆ. ಓಕೆ ಸರ್, ಅದು ಫಸ್ಟ್ ಏಡ್ ಬಾಕ್ಸ್? ಇದು ಫಸ್ಟ್ ಏಡ್ ಬಾಕ್ಸ್. ಅದು ಚಾರ್ಜಿಗೆ ಬರುತ್ತಲ್ವಾ? ಚೆಸ್ಸಿಗೆ ಬರುತ್ತೆ. ಅದು ಪ್ರಕಾಶ್ ಎಲ್ಲ ಫಿಟ್ ಮಾಡ್ತಾರೆ, ಬೆಂಗಳೂರಲ್ಲಿ ಫಿಟ್ ಮಾಡಿ ಕೊಡ್ತಾರೆ. ಅದರಲ್ಲೆಲ್ಲ ಮೆಡಿಸಿನ್ ಎಲ್ಲ ಉಂಟು ಅದರಲ್ಲಿ. ಓಕೆ ಸರ್, ಇದು ಡ್ಯಾಶ್ ಬೋರ್ಡ್ ಗೆ ನೀವೇ ಮಾಡ್ಸಿರೋದಾ? ಎಲ್ಲಿ ಮಾಡಿ ಕೊಡ್ತಾರೆ ಸರ್? ಅದು ಮಂಗಳೂರಲ್ಲಿ. ಅಂದ್ರೆ ಎಷ್ಟು ಆಗುತ್ತೆ ಸರ್ ಅದಕ್ಕೆ? 4,000. ಅದು ಬರೀ ಇಷ್ಟು ಮಾಡಿಸಿದಕ್ಕೆ 4,000? ಇಷ್ಟು ಸೈಡಿಗೆ ಆ ಕಡೆ ಎಲ್ಲ. ಓ, ಟೋಟಲ್ ಮಾಡಿಸಿದಿರಾ? ಇಲ್ಲಿ ಬಾನೆಟ್ ಗೆ ಎಲ್ಲ ಮಾಡಿಸಿದಿರಾ? ಬಿಸಿ ಆಗ್ತದಲ್ಲ ಅಲ್ಲಿ, ಅದಕ್ಕೆ. ಸರ್ ಇದೆಲ್ಲ ನೀವೇ ಹಾಕ್ಸಿರೋದಾ? ಅದು ನಾನು ಹಾಕ್ಸಿದ್ದು ಗೋವಾದಲ್ಲಿ. ಏನಂತಾರೆ ಸರ್ ಅದಕ್ಕೆ? ಡ್ರೀಮ್ ಕ್ಯಾಚರ್. ಇಲ್ಲಿ ಸಿಗ್ತದೆ, ಇಲ್ಲೆಲ್ಲ ರೇಟ್ ಜಾಸ್ತಿ. ಮುರುಡೇಶ್ವರ ಎಲ್ಲ ಗೋವಾದಲ್ಲಿ ಸ್ವಲ್ಪ ಚೀಪ್ ಅಲ್ಲಿ ಸಿಗ್ತದೆ ಅಲ್ಲಿ. ಅದಕ್ಕೆ ಒಂದು ಟೋಟಲ್ 1,000 ಆಗಿದೆ. ಇದಕ್ಕೆ 15 lakhs ಆಯ್ತು. 15 lakhs ಲೈಟಿಂಗ್ ಸಿಸ್ಟಮ್ ಲೈಟಿಂಗ್ಸ್ ಎಲ್ಲ 15 lakhs. ಓಕೆ, ಮತ್ತೆ ಗಾಡಿಗೆ ಎಷ್ಟಾಗುತ್ತೆ ಸರ್? ಗಾಡಿ ಟೋಟಲ್ ಗಾಡಿ ಎಲ್ಲ ರೂಟ್ಗೆ ಬರುವಾಗ 80 ಲಕ್ಷ ಆಗ್ತದೆ. 80 lakhs. 80 ಲಕ್ಷ ಟ್ಯಾಕ್ಸ್, ಇನ್ಸೂರೆನ್ಸ್ ಎಲ್ಲ ಕಟ್ಟುವಾಗ ಸ್ಟಾರ್ಟಿಂಗ್ ಟ್ಯಾಕ್ಸ್ ಅಲ್ಲಿ ಜಾಸ್ತಿ ಬರ್ತದೆ ಕಟ್ಟಲಿ ನಿಮಗೆ. ಇನ್ಸೂರೆನ್ಸ್ ಎಲ್ಲ ಸ್ಟಾರ್ಟಿಂಗ್ ಫಸ್ಟ್ ಗೆ ಎಷ್ಟು ಬರುತ್ತೆ ಸರ್ ನಿಮಗೆ? ಟ್ಯಾಕ್ಸ್ 3 ತಿಂಗಳಿಗೆ 80,000 ಬರ್ತದೆ. ಕರ್ನಾಟಕದ ಆಲ್ ಇಂಡಿಯಾ ಅಲ್ಲ? ಮತ್ತೆ ಹೊರಗೆ ಹೋಗಿದ್ರೆ ಮತ್ತೆ ಜಾಸ್ತಿ ಹೊರಗಡೆ ಟ್ಯಾಕ್ಸ್ ಕಟ್ಟಿ ಹೋಗ್ಬೇಕು. ಇವಾಗ ಗೋವಾ ಹೋಗಿದ್ರೆ ಮತ್ತೆ 10,000 ಎಕ್ಸ್ಟ್ರಾ ಆಗುತ್ತೆ. ಎಕ್ಸ್ಟ್ರಾ ಟ್ಯಾಕ್ಸ್ ಪ್ರತಿ ಟ್ರಿಪ್ ಗೆ ಎಕ್ಸ್ಟ್ರಾ ಆಗುತ್ತೆ. ಅದು ಸಿಂಗಲ್ ಟ್ಯಾಕ್ಸ್ ಅದು ನಿಮಗೆ ಗೋವಾಕ್ಕೆ. ಫೀಲ್ಡಿಗೆ ಹೊಸದಾಗಿ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಹೊಸದಾಗಿ ಕೆಲವರು ಹೊಸ ಗೊತ್ತಿರ್ತಿಲ್ಲ ಅವರಿಗೆ, ಕೇಳ್ತಾರೆ ಕೆಲವರೆಲ್ಲ. ಹೇಳ್ತೇವೆ ಅವರಿಗೆ, ಎಕ್ಸ್ಪ್ಲೇನ್ ಮಾಡ್ತೇವೆ. ಹೀಗೀಗ ಕೆಲವು ರೂಟ್ ಗೊತ್ತಿದ್ದಿಲ್ಲ ಅವರಿಗೆ, ಹೇಗೆ ಹೋಗ್ಬೇಕು, ಎಲ್ಲಿ ಏನಂತ ಕೆಲವು ಕೇಳ್ತಾರೆ ನಮ್ಮ ಹತ್ರ ಎಲ್ಲ. ಅವ್ರಿಗೆ ಎಲ್ಲ ಹೇಳ್ತೇವೆ ನಾವು ಹೀಗೆ ಅಂತ. ಒಂದೊಂದು ಟ್ರಿಪ್ ಕೆಲವು ಜನರು ಸರಿ ಇರುದಿಲ್ಲ, ಸ್ವಲ್ಪ ಇರಿಟೇಷನ್ ಆಗ್ತದೆ. ಅದಕ್ಕೆ ಅವ್ರ ಮಾತ್ರ ನಾವು ಕಿವಿ ಕೊಡ್ಲಿಕ್ಕಿಲ್ಲ. ಅದಕ್ಕೆಲ್ಲ ನಾವು ರೇಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅವ್ರು ಮಾತಾಡಿದ್ರೆ ನಾವು ಸಹ ರ್ಯಾಶ್ ಮಾತಾಡಿದ್ರೆ ಇದಾಗ್ತದೆ, ಜೋರಾಗ್ತದೆ. ಕೆಲವು ಪಾಡಿ ಇಡ್ತಾರೆ ರ್ಯಾಶ್ ಮಾತಾಡುದು, ಸ್ವಲ್ಪ ಬೇರೆ ಹಾಗೆ ಹೇಗೆ ಹೇಳ್ತಿರ್ತಾರೆ. ಅದಕ್ಕೆ ನಾವೆಲ್ಲ ತಲೆ ಕೊಡುದಿಲ್ಲ. ನಾವು ನಮ್ಮಷ್ಟಿಗೆ ಹೋಗ್ತಾ ಇರ್ತೇವೆ. ಹೌದಾ ಅಂತ ಹೇಳಿ ನಾವೇ ಸ್ವಲ್ಪ ಏಸ್ ಮಾಡ್ತೇವೆ. ಏಸ್ ಮಾಡ್ಕೊಂಡು ಹೋಗ್ಬೇಕು. ನಾವು ಏಸ್ ಮಾಡಿದ್ರೆ ಒಳ್ಳೇದು, ನಮ್ಗೆ ಸಹ ಒಳ್ಳೇದು. ಅದು ನಾವು ಸಹ ರ್ಯಾಶ್ ಮಾತಾಡಿದ್ರೆ ಜೋರಾಗ್ತದೆ. ಮತ್ತೆ ಅಲ್ಲಿ ಸೈಲೆಂಟ್ ಪ್ಲೇಸ್ ಅಲ್ಲಿ ಹೋಗಿ ಕೂಡ ಟೆನ್ಷನ್ ಇಲ್ಲ, ಖುಷಿ ಆಗ್ತದೆ. ಬೇರೆ ಎಲ್ಲ ಹಾಕಿದ್ರೆ ಪೊಲೀಸರು ಅದೇ ನೋಡ್ಬೇಕು. ಪೊಲೀಸರು ಬರ್ತಾರ, ಫೈನ್ ಹಾಕ್ತಾರ, ಅದು ನೋಡ್ಬೇಕು. ಮತ್ತೆ ಭಯ ಇರ್ತದೆ ಹೋಗಲ್ಲ ಹಾಕುವಾಗ, ಯಾವಾಗ ಎಲ್ಲಿ ಬರ್ತಾರೆ ಗೊತ್ತಾಗುದಿಲ್ಲ ಹಾಗೆ. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಒಳ್ಳೆ ಬಂದ ಮಾತಾಡಿ ಖುಷಿ ಆಯ್ತು. ನಿಮ್ಮ ಚಾನಲ್ ನೋಡಿ ಖುಷಿ ಆಯ್ತು. ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರಿ, ಸೂಪರ್. ನಿಮ್ಗೆ ಫುಲ್ ಸಪೋರ್ಟ್ ಉಂಟು ನಮ್ದು. ಜನರಿಗೆ ಹೆಲ್ಪ್ ಆಗ್ಬೋದು, ಖಂಡಿತ ಹೆಲ್ಪ್ ಆಗ್ತದೆ. 100% ಹೆಲ್ಪ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಸೆಲಿನಾ ಹಾಲಿಡೇಸ್ನ
ಟೂರಿಸ್ಟ್ ಐಷರ್ ಬಸ್ಸಿನ ಒಂದು ಬ್ಲಾಗ್, ಇನ್ನಷ್ಟು ಹೊಸ ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.